ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನನ್ನ ಒಂದು ಇವತ್ತಿನ ವಿಡಿಯೋಗೆ ನಿಮಗೆಲ್ರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಕೂತ್ಕೊಂಡು ವೋಟರ್ ಐ ಡಿ ಅಪ್ಲೈ ಮಾಡೋದು ಹೇಗೆ ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವೋಟರ್ ಐ ಡಿ ಹಾಕೋಕ್ಕೆ ನೀವೆಲ್ಲೂ ಹೋಗೋದೇನು ಜರುರತ್ತಿಲ್ಲ. ನಿಮ್ಗೆ 18 ವಯಸ್ಸಾದರೆ ಸಾಕು, ನೀವೇ ಮನೇಲಿ ವೋಟರ್ ಐ ಡಿನ ಅಪ್ಲೈ ಮಾಡ್ಬೋದಾಗಿದೆ. ಸೊ ಮೊದಲಿಗೆ ನೀವು ನಿಮ್ಮ ಒಂದು ಕ್ರೋಮ್ ಬ್ರೌಸರಲ್ಲಿ ನೀವು ಇಲ್ಲಿ ನೋಡ್ಬೋದು voters.eci.government.in ಅಂತೇಳಿ ನೀವು ಸರ್ಚ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಪೇಜ್ ಓಪನ್ ಆದರೆ ಇಲ್ಲಿ ನೀವು ನೋಡ್ಬೋದು ಹಲವಾರು ಆಪ್ಷನ್ಗಳಿವೆ. ನೀವು ಹೊರಗಿನ ದೇಶದಲ್ಲಿ ಇದ್ರೂ ಇದು ಮಾಡ್ಕೋಬೋದು ವೋಟರ್ ಐ ಡಿ, ಮತ್ತು ಹೊಸ ವೋಟರ್ ಐ ಡಿ ಬೇಕಿದ್ರೆ ಇಲ್ಲಿ ಇದು ಮಾಡ್ಕೋಬೋದು ಅಪ್ಲೈಗೆ. ಮತ್ತು ಇಲ್ಲಿ ಡಿಲೀಟ್ ಮಾಡಿಸ್ಬೇಕಿದ್ರೆ ಅಂದರೆ ಎರಡೆರಡು ಇರುತ್ತೆ, ಸೊ ಅದನ್ನು ಇಲ್ಲಿ ನೀವು ಮಾಡಿಸ್ಬೋದು. ಕರೆಕ್ಟ್ ನೆನ್ನೆ ಇದ್ದರೆ ನೀವು ಊರಿಂದ ಬೆಂಗಳೂರಿಗೆ ಬಂದರೆ ಬೆಂಗಳೂರಲ್ಲೇ ವೋಟರ್ ಹಾಕಬೇಕಾದ್ರೆ ಸೊ ನೀವು ಇದನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ಮತ್ತು ಇಲ್ಲಿ ನೋಡ್ಬೋದು ರೈಟ್ ಸೈಡಲ್ಲಿ ನೀವು ಒಂದು ನಿಮ್ಮ ಎಪಿಕ್ನ ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಸ್ನೇಹಿತರೆ. ಸೊ ಬನ್ನಿ ಇವನ್ನು ಅಪ್ಲೈ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನಾವು ಲಾಗಿನ್ ಆಗಬೇಕಾಗುತ್ತೆ. ಸೊ ಇದೇ ರೀತಿಯಲ್ಲಿ ನಮ್ಮ ಒಂದು ಚಾನಲ್ ವಿಡಿಯೋಸ್ ಬರ್ತಾ ಇರುತ್ತೆ, ಹೆಲ್ಪ್ಫುಲ್ ವಿಡಿಯೋ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರಿಗೆಲ್ಲ ಹೊಸ ವೋಟರ್ ಐ ಡಿ ಕಾರ್ಡ್ ಬೇಕಾಗುತ್ತೋ ಸೊ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ನೀವು ವೋಟರ್ ಐ ಡಿನ ಈಸಿಯಾಗಿ ಹಾಕೋಬಹುದಾಗಿದೆ ಸ್ನೇಹಿತರೆ. ಇದು ನೋಡ್ಬೋದು ನೀವು ಮೊದಲಿಗೆ ನೀವು ನಿಮ್ಮ ಒಂದು ಮೊಬೈಲ್ ನಂಬರಿಂದ ಲಾಗಿನ್ ಆಗಬೇಕಾಗುತ್ತೆ ಸ್ನೇಹಿತರೆ. ಬನ್ನಿ ಲಾಗಿನ್ ಆಗೋಣ. ನಂಬರ್ ಹಾಕಿದ ತಕ್ಷಣ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಕ್ಯಾಪ್ಚರ್ ಕೋಡ್ ಹಾಕಿರುತ್ತೆ ಸ್ನೇಹಿತರೆ. ಸೊ ಕ್ಯಾಪ್ಚರ್ ಕೋಡ್ನ ಹಾಕಿ ಅದಾದಮೇಲೆ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಆಮೇಲೆ ವೆರಿಫೈಡ್ ಆ್ಯಂಡ್ ಲಾಗಿನ್ ಅಂತ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಲಾಗಿನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ಈ ಥರ ಹೆಸರು ಬರುತ್ತೆ. ಸೊ ಇದು ನಾನು ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಫಾರಮ್ 6 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಮೊದಲಿಗೆ ನಿಮ್ಗೆ ಕನ್ನಡ ಬೇಕಿದ್ರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಬೇಕಿದ್ರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮುಂದೆ ಈಗ ಅನುಗುಣವಾಗಿ ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಸ್ಟೇಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೆಟ್ ಸ್ಲೋ ಇದೆ. ಇಲ್ಲಿ ಕಾಣಿಸುತ್ತಲ್ಲ, ಇದೆಲ್ಲ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿವರೆಗೂ. ಸೊ ನನಗೆ ಯಾರು ವೋಟರ್ ಐ ಡಿ ಅಪ್ಲೈ ಮಾಡೋಕ್ಕೆ ಯಾರು ಹೇಳಿಲ್ಲ. ಸೊ ಸುಮ್ಮನೆ ಡೆಮೋಗೋಸ್ಕರ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಒಂದು ಡಿಸ್ಟ್ರಿಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಒಂದು ಎಸಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ, ಯಾವ ಏರಿಯಾ ಬರುತ್ತೆ ಅಂತೇಳಿ. ಸೊ ಇಲ್ಲಿ ಆಟೋಮೆಟಿಕ್ ಆಗಿ ಅದೊಂದು ನಂಬರ್ನ ನಿಮಗೆ ತೋರಿಸುತ್ತೆ. ಸೊ ನಮ್ಮದು ವಿಜಯನಗರ ಯಾವುದಲ್ಲ, ನಮ್ಮದು ಸೌತ್ ಅಲ್ಲ, ನಾರ್ತ್. ಒಂದಿನ ನಾರ್ತ್ ನೋಡಿದ್ರೆ 156. ಸೊ ನಿಮ್ಮ ಒಂದು ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ನೀವು ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ನೇಮ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಎಂಟರ್ ಮಾಡಿದ ತಕ್ಷಣ ಕೆಳಗಡೆ ಆಟೋಮೆಟಿಕ್ ಆಗಿ ಒಂದು ಹೆಸರನ್ನ ತಗೊಳುತ್ತೆ ಕನ್ನಡದಲ್ಲಿ. ನೋಡಿ, ನಿಮ್ಮ ಕನ್ನಡದಲ್ಲಿ ಯಾವ ಥರ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು ಅದೇ ತೋರಿಸುತ್ತೆ. ಅದೇ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸರ್ನೇಮ್ ಇದ್ದರೆ ಸರ್ನೇಮ್ ಹಾಕಿ. ಆಮೇಲೆ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. 4.5 cm ಇರಬೇಕು. ಈ ಕಡೆ 3.5 cm ಇದ್ದರೆ ಮಾತ್ರ ಅದು ಅಪ್ಲೋಡ್ ಆಗುತ್ತೆ. ಅದು 2 GB ಒಳಗಡೆ ಇರಬೇಕು ನಿಮ್ಮ ಒಂದು ಇದು. ಸೊ ನಾನು ಸುಮ್ಮನೆ ಯಾವುದೋ ಒಂದು ಹಾಕ್ತಾ ಇರೋದು, ಬೇಜಾರು ಮಾಡ್ಕೋಬೇಡಿ, ತೋರ್ಸೋಕ್ಕೋಸ್ಕರ. ಇಲ್ಲಾಂದರೆ ಅದು ನೆಕ್ಸ್ಟ್ ಹೋಗೋದಿಲ್ಲ ಪೇಜ್. ಸೊ ಹಾಗಾಗಿ ಇವಾಗ ಅಪ್ಲೋಡ್ ಆಗುತ್ತೆ ಸ್ನೇಹಿತರೆ. ಆಫೆಲ್ಲ ಅಲ್ಲಿ ಮಾಡ್ಕೋಬೋದು ನೋಡಿ.
ಅವ್ರು ಹೇಳ್ತಾರೆ ಫೇಸ್ ಕಾಣಿಸ್ತಿಲ್ಲ ನಿಮ್ದು ಅದರಲ್ಲಿ. ನಾನು ಯಾವುದೋ ಒಂದು ಆಧಾರ್ ಕಾರ್ಡ್ ಅಪ್ಲೈ ಮಾಡಿದ್ದೆ. ಬನ್ನಿ ನಮ್ಮ ಅಣ್ಣನ ಫೋಟೋ ಅಪ್ಲೋಡ್ ಮಾಡೋಣ. ನೋಡಿ ಇದು ಜಾಸ್ತಿ ಇದೆ, ಸೊ ಹಾಗಾಗಿ ತಗೋತಾರೆ. ಈ ರೀತಿಯಾಗಿ ನೀವು ಒಂದು ಮೊದಲಿಗೆ ಕ್ರಾಪ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಹುಡುಗೊಂದು ಸೊ ಫೇಸ್ ತಗೋತು. ಅದಾದ್ಮೇಲೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಸರ್ನೇಮ್ ಯಾರು ಟೈಸ್ ಮಾಡ್ತಿರೋ, ಇವಾಗ ಮದುವೆ ಆಗಿರೋ ಹುಡುಗಿ ಇದ್ರೆ ಇಲ್ಲಿ ಹಸ್ಬೆಂಡ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಫಾದರ್ ಇದ್ರೆ ಫಾದರು, ಮದರ್ ಆದ್ರೆ ಮದರು. ಸೊ ಫಾದರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಫಾದರ್ ನೇಮ್ನ ಹಾಕಿ ಸಿಗುತ್ತೆ. ಕೆಳಗಡೆ ಸೇಮ್ ಇದು ಮಾಡಿ, ಆಮೇಲೆ ಸರ್ನೇಮ್ನ ಹಾಕಿ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಿಂಪಲ್ ಇರೋದೇನಿಲ್ಲ. ಸೊ ಇದು ಕೇಳುತ್ತೆ ನೀವು ಸೆಲ್ಫ್ ನಂಬರ್ ಯಾವುದು ಅಂತ. ಸೊ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ. ಸೊ ಹಾಕಿದ ತಕ್ಷಣ ಇಲ್ಲಿ ಒಂದು ಮೇಲ್ ಐ ಡಿ ಕೇಳುತ್ತೆ. ಸೊ ಮೇಲ್ ಐ ಡಿನೂ ಹಾಕ್ತೀನಿ ಅಂತೆ, ಇಲ್ಲ ಅಂದರೆ ಪರವಾಗಿಲ್ಲ. ಬಟ್ ನಾನು ಕೇಳಿದ್ರೆ ನಾನು ಹಾಕ್ಬೇಕಂತ ಹೇಳ್ತೀನಿ. ಅದಾದಮೇಲೆ ನೀವು ಒಂದು ಆಧಾರ್ ಕಾರ್ಡ್ನ ನಂಬರ್ನ ಹಾಕ್ಬೇಕಾಗುತ್ತೆ. ಇಲ್ಲಾಂದರೆ ನೀವು ಅಪ್ಲೋಡ್ ಮಾಡುವಾಗ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿದ್ರೆ ಪರವಾಗಿಲ್ಲ, ನಡೆಯುತ್ತೆ. ಸೊ ನಾನಿಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕ್ತಾ ಇದ್ದೀನಿ. ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಲೇಬೇಕು. ಸೊ ಇಲ್ಲಿ ನಿಮ್ಮ ಜೆಂಡರ್ ಕೇಳುತ್ತೆ, ಮೇಲ್ ಫೀಮೇಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಬರುತ್ತೆ. ಡೇಟ್ ಆಫ್ ಬರ್ತ್ ನೀವು ಇಲ್ಲೇ ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬನ್ನಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಡಾಕ್ಯುಮೆಂಟ್, ನಿಮ್ಮ ಬರ್ತ್ ಸರ್ಟಿಫಿಕೇಟ್, ನಿಮ್ಮ ಡೇಟ್ ಆಫ್ ಬರ್ತ್ ಸಲುವಾಗಿ ಯಾವ ಸರ್ಟಿಫಿಕೇಟ್ ಕೊಡ್ತೀರಾ ಅಂತ. ಸೊ ನಿಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಕೊಡಿ, ಇಲ್ಲ ಅಂದರೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಯಾವುದಾದ್ರೂ ನಡೆಯುತ್ತೆ. ಸೊ ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ನೀವು ಒಂದು ಪರ್ಮನೆಂಟ್ ಅಡ್ರೆಸ್ನ ನೀವು ಸೆಟ್ ಮಾಡಬೇಕಾಗುತ್ತೆ. ಅದೇ ನಿಮ್ಮ ಮೊಬೈಲಲ್ಲಿ ಏನಿದೆ ಅದೇ ರೀತಿ ಅಂದ್ಕೊಳ್ಳಿ. ನಾನು ಯಾವ ಥರ ಹಾಕ್ತಾ ಇಲ್ವಲ್ಲ, ಹಾಗಾಗಿ ಏನೋ ಅಂತ ತೋರಿಸೋದು ತಪ್ಪು. ಸೊ ಆ ಥರ ಪೋಸ್ಟ್ ಆಫೀಸ್ ಆಗಬೇಕಂತೆ. ಸೊ ಪೋಸ್ಟ್ ಆಫೀಸೆಲ್ಲ ಹಾಕಲೇಬೇಕು. ಆಮೇಲೆ ಪಿನ್ ಕೋಡ್ ಹಾಕಿ. ತಲಾಟೆ ಯಾವ್ದು ಬರುತ್ತೆ ಅದು ಹಾಕಿ ಮಂಡಾಳಿ. ಸೊ ಇದೆಲ್ಲ ಗೊತ್ತಿರ್ಬೇಕು ನಿಮಗೆ. ಆಮೇಲೆ ನಿಮ್ಮದು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾರ್ತರ್ನ್ ನಮ್ಮದು BBMP ನಾರ್ತ್ ಅಂತ ಬರುತ್ತೆ. ರೆಸಿಡೆನ್ಸಿ ಏನು ಸರ್ಟಿಫಿಕೇಟ್ ಹಾಕಂತಿದೆ. ಸೊ ನೀವು ಆಧಾರ್ ಕಾರ್ಡಲ್ಲಿ ಸೇಮ್ ಅಡ್ರೆಸ್ ಇರುತ್ತಲ್ಲ, ಆಧಾರ್ ಕಾರ್ಡ್ ಹಾಕಿ. ಮತ್ತು ಆಧಾರ್ ಕಾರ್ಡ್ನ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಆಗಿದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಕ್ಯಾಟಗರಿ ಕೇಳುತ್ತೆ, ನೀವು ಇದಕ್ಕೆ ತುಂಬಬೇಕು ಇದ್ರೆ ಹಾಕಿ, ಇಲ್ಲಾಂದ್ರೆ ಪರವಾಗಿಲ್ಲ. ಸೊ ಹಿಂಗೆ ಬಿಟ್ಟಿರೋದು. ಸೊ ನನ್ನ ಹತ್ರ ಇಲ್ಲ, ನಾನು ಹಾಕ್ತಾ ಇಲ್ಲ. ಆಮೇಲೆ ಇಲ್ಲಿ ನಿಮ್ಮ ಒಂದು ಕರೆಂಟ್ ಅಡ್ರೆಸ್ಸಲ್ಲಿ ನಿಮ್ಮ ಪೇರೆಂಟ್ಸ್ಗೆ ಯಾರು ಅಟ್ಯಾಚ್ ಮಾಡ್ತಿದ್ರು ಅಥವಾ ಪ್ರೂಫ್ಗೋಸ್ಕರ ಅವ್ರು ಕೇಳ್ತಾ ಇರ್ತಾರೆ. ಸೊ ಅವ್ರದ್ದು ವೋಟರ್ ಐ ಡಿ ಇದ್ದರೆ ವೋಟರ್ ಐ ಡಿಯಲ್ಲಿ ಯಾವ ಥರ ಇದೆ ಆ ಥರ ನೀವು ಹಾಕ್ಬೇಕಾಗುತ್ತೆ. ಇಲ್ಲಿ ಹಾಕಿದ ತಕ್ಷಣ ಅವ್ರು ಏನು ಹಾಕ್ತಾರೆ ಅಂತ ಕೇಳ್ತಾರೆ, ಫಾದರ್ ಮದರ್ ಅಂತೇಳಿ ಅವ್ರದ್ದೊಂದು ಎಪಿಕ್ ನಂಬರ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ. ಎಪಿಕ್ ನಂಬರ್ ರಾಂಗ್ ಅಂತಿದೆ. ಸೊ ನಾನು ಎಪಿಕ್ ನಂಬರ್ ಹಾಕಿಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದೋ ಒಂದು ಹೊಡೆದಿದ್ದೆ. ಸೊ ಅದು ಆ ಥರ ಇರ್ತಿದೆ.
ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರೋದು ಹಾಕ್ಬೇಕು. ಇಲ್ಲಿಂದ ತೋರ್ಸೋಕ್ಕಾಗಲ್ಲ ನಮಗೆ, ಯಾಕಂದರೆ ನಾನು ಯಾವುದು ಆಗ್ತಾ ಇಲ್ವಲ್ಲ ಅದಕ್ಕೋಸ್ಕರ. ಸೊ ಇಲ್ಲಿ ಮುಂದೆ ನೋಡ್ಬೋದು ನೀವು, ಇದು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ವಿಲೇಜು, ಡಿಸ್ಟಿಕ್ಕು ಇದೆಲ್ಲ, ಮತ್ತು ಫಾರ್ಮ್ಯಾಲಿಟಿ ನೀವು ಸೆಟ್ ಮಾಡ್ತಿರೋದೆಲ್ಲ ಡೇಟೆಲ್ಲ ಹಾಕ್ಕೊಳ್ಳಿ. ಅದಾದಮೇಲೆ ನಿಮ್ಮ ಒಂದು ಪ್ಲೇಸ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ಗೆ OTP ಬರುತ್ತೆ. ಅದಾದಮೇಲೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಡೌನ್ಲೋಡ್ ಆಗಿ ನಿಮಗೆ ಒಂದು ತಿಂಗಳ ಒಳಗಡೆ ನಿಮ್ಮ ಒಂದು ವೋಟರ್ ID ನಿಮ್ಮ ಕೈಗೆ ಸಿಗುತ್ತೆ. ಪೋಸ್ಟ್ ಆಫೀಸಿಂದಾದರೂ ಬರ್ಬೋದು, ಇಲ್ಲ ಆನ್ಲೈನ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು. ಪೋಸ್ಟ್ ಆಫೀಸಿಂದ ಇಲ್ಲ ಅಂದರೆ ನಿಮ್ಮ ಒಂದು ತಹಸೀಲ್ಗೆ ಹೋಗಿ ನೀವು ತಗೋಬೋದಾಗಿದೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತು. ನಿಮಗೆಲ್ಲರೂ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಇದೇ ರೀತಿ ವಿಡಿಯೋ ಬರ್ತಾ ಇರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.